ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಚಾಪ್ಟರ್ ನಂಬರ್ 1, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಮೊದಲು ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅಂತ ನೋಡೋಣ. ಪ್ರಿಫರೆನ್ಸ್ ಶೇರ್ಸ್ ಹ್ಯಾವಿಂಗ್ ಪ್ರಿಫರೆನ್ಸ್ ಇನ್ ಕೇಸ್ ಆಫ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆ್ಯಂಡ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಡಿವಿಡೆಂಡನ್ನು ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ, ಕೊಟ್ಟ ಕ್ಯಾಪಿಟಲ್ನ ರೀಪೇಮೆಂಟ್ ವಾಪಸ್ ತಗೊಳ್ಳೋದ್ರಲ್ಲಿ ಯಾರು ಪ್ರಿಫರೆನ್ಸನ್ನು ಹೊಂದಿದ್ದಾರೆ ಅವರನ್ನು ಪ್ರಿಫರೆನ್ಸ್ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಮೀನ್ಸ್ those shares which have preference in payment of dividends and repayment of capital. ಪೇಮೆಂಟ್ ಆಫ್ ಡಿವಿಡೆಂಡ್ ಮತ್ತು ರೀಪೇಮೆಂಟ್ ಆಫ್ ಕ್ಯಾಪಿಟಲ್ನಲ್ಲಿ ಯಾರು ಪ್ರಿಫರೆನ್ಸನ್ನು ಹೊಂದಿದ್ದಾರೆ ಅವರನ್ನು ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಕಲಿತಾ ಇರೋದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ. ರಿಡಂಪ್ಷನ್ ಅಂತ ಹೇಳಿದ್ರೆ ಜಸ್ಟ್ ಆಸ್ ಪ್ರೋಸೆಸ್ ಆಫ್ ರೀಪೇಮೆಂಟ್ ಅಂತ. ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ರೆ ಇಟ್ಸ್ ಎ ಪ್ರೋಸೆಸ್ ಆಫ್ ರೀಪೇಮೆಂಟ್. ಸೊ ಇಲ್ಲೊಂದು ಡೆಫಿನೇಷನ್ ಇದೆ. Redemption of preference share means, according to Indian Companies Act 2013, Section 55. Companies Act 2013, Section 55 ನಲ್ಲಿ ಮೆನ್ಷನ್ ಮಾಡಿದ ಹಾಗೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ರೆ ಕಂಪನಿ ಕೆನಾಟ್ ಇಶ್ಯೂ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಇರ್ರಿಡೀಮಬಲ್ ಅಂದರೆ ರೆಡೀಮಬಲ್ ಅಲ್ಲದೆ ಇರೋದು, ರೀಪೇಯಬಲ್ ಅಲ್ಲದೆ ಇರುವಂಥ ಶೇರ್ಸನ್ನು ರಿಡಂಪ್ಷನ್ ಮಾಡೋದಿಲ್ಲ, ಕಂಪನಿ ಇಶ್ಯೂ ಮಾಡೋದಿಲ್ಲ ಅಂತ. Then further, redeemable preference shares issued by a company must be redeemed within the maximum period allowed ಅಂತ. ಸೊ ಅಟ್ ಪ್ರೆಸೆಂಟ್ 20 years ಅಂತ ಇದೆ. ಮ್ಯಾಕ್ಸಿಮಮ್ ಪೀರಿಯಡ್ ಏನಿರುತ್ತೆ ಅದರೊಳಗೆ ರಿಡಂಪ್ಷನನ್ನು ಮಾಡಬೇಕು ಅಂತ. ಸೊ ಇಲ್ಲಿ ಸೆಕ್ಷನ್ 55ನಲ್ಲಿ ಹೇಳೋ ಹಾಗೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಹೀಗಿದೆ. ಓನ್ಲಿ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್ ಅಂತ. ಅಕಾರ್ಡಿಂಗ್ ಟು ಸೆಕ್ಷನ್ 55, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ರೆ ಓನ್ಲಿ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್. ಫುಲ್ಲಿ ಪೇಡ್ ಅಪ್ ಅಂದರೆ ಪಾರ್ಟ್ಲಿ ಪೇಡ್ ಅಪ್ ಅಲ್ಲದೆ ಇರೋದು. ಫಾರ್ ಎಕ್ಸಾಂಪಲ್ 1000 ಶೇರ್ಸ್ ಆಫ್ ₹100 ಈಚ್. ಫುಲ್ಲಿ ಪೇಡ್ ಅಂತ ಇದ್ದರೆ ಫುಲ್ಲಿ ಪೇಡ್, 70 ಪೇಡ್ ಅಪ್ ಅಂತ ಇದ್ದರೆ ಪಾರ್ಟ್ಲಿ ಪೇಡ್ ಅಂತಂದರೆ ಫುಲ್ ಪೇಮೆಂಟ್ ಆಗದೆ ಇರೋದು ಅಂತ. ಸೊ ಫುಲ್ಲಿ ಪೇಡ್ ಅಪ್ ಶೇರ್ಸನ್ನು ಮಾತ್ರ ರಿಡಂಪ್ಷನ್ ಅನ್ನೋದನ್ನು ಮಾಡಲಿಕ್ಕಾಗತ್ತೆ. ಪಾರ್ಟ್ಲಿ ಪೇಡ್ ಅಪ್ ಶೇರ್ಸನ್ನು ರಿಡಂಪ್ಷನ್ ಮಾಡಲಿಕ್ಕೆ ಬರಲ್ಲ ಅಂತ. ದೆನ್ ಸೆಕೆಂಡ್ ಒನ್, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ಶೇರ್ ಕ್ಯಾಪಿಟಲ್ ಕ್ಯಾನ್ ಬಿ ಇಶ್ಯೂಡ್ ಔಟ್ ಆಫ್. ಈ ವಾಪಸ್ ಕೊಡುವಂಥ ಕ್ಯಾಪಿಟಲ್ ಅಮೌಂಟನ್ನು ಯಾವುದರಿಂದ ಕೊಡಬಹುದು ಅಂದರೆ ಫ್ರೆಶ್ ಇಶ್ಯೂ ಆಫ್ ಶೇರ್ ಆರ್ ಡಿವಿಸಬಲ್ ಪ್ರಾಫಿಟ್ಸ್ ಅಂತ. ಸೊ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳಿದ್ರೆ ಕಂಪನಿ ಹೊಸದಾಗಿ ಶೇರ್ಸನ್ನು ಇಶ್ಯೂ ಮಾಡಿ ಅದರ ಮೂಲಕ ಕಲೆಕ್ಟ್ ಮಾಡಿದ ಅಮೌಂಟನ್ನು ರೀಪೇಮೆಂಟ್ ಮಾಡಬಹುದು ಕ್ಯಾಪಿಟಲ್ ಅಂತ. ಅಥವಾ ಡಿವಿಸಬಲ್ ಪ್ರಾಫಿಟ್ಸ್ ಅಂತ. ಡಿವಿಸಬಲ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಸೊ ಕಂಪನಿ ಏನು ಪ್ರಾಫಿಟ್ ಬಂದಿದೆ ಅದು ಉಳಿಸ್ಕೊಂಡಿರುತ್ತೆ, ಅದನ್ನು ಯಾವುದೆಲ್ಲ ಅಂತ ಇಲ್ಲಿ ಲಿಸ್ಟ್ ಇದೆ. ಡಿವಿಸಬಲ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಡಿವಿಸಬಲ್ ಪ್ರಾಫಿಟ್ಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡಲ್ಲಿ ಇರುತ್ತಲ್ಲ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸಿಂಕಿಂಗ್ ಫಂಡ್, ಎನಿ ಅದರ್ ರೆವೆನ್ಯೂ ರಿಸರ್ವ್, ಇನ್ಶೂರೆನ್ಸ್ ಫಂಡ್, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್, ವರ್ಕ್ಮೆನ್ಸ್ ಆಕ್ಸಿಡೆಂಟ್ ಫಂಡ್, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್ ಫಂಡ್, ಜನರಲ್ ರಿಸರ್ವ್. ಕಾಮನ್ ಆಗಿ ಲೆಕ್ಕದಲ್ಲಿ ಇರುತ್ತದೆ ರಿಸರ್ವ್ ಫಂಡ್ ಮತ್ತು ಜನರಲ್ ರಿಸರ್ವ್, ಟ್ಯಾಕ್ಸೇಷನ್ ರಿಸರ್ವ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಇದಿಷ್ಟನ್ನು ಕೂಡ ನಾವು ಡಿವಿಸಬಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇಲ್ಲಿರೋ ಹಾಗೆ ಡಿವಿಸಬಲ್ ಪ್ರಾಫಿಟನ್ನು ಬಳಸಿ ನಾವು ರೀಪೇಮೆಂಟನ್ನು ಮಾಡಬಹುದು ಕ್ಯಾಪಿಟಲ್ನ ಅಂತ. ಸೊ ಔಟ್ ಆಫ್ ಡಿವಿಸಬಲ್ ಪ್ರಾಫಿಟ್, ಏನು ಡಿವಿಸಬಲ್ ಪ್ರಾಫಿಟ್ನಿಂದ ನಾವು ಇಶ್ಯೂ ಮಾಡ್ತಾ ಇದ್ದೀವಿ, ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದಿ CRR ಅಕೌಂಟ್. ಸೊ ಏನು ರೂಲ್ಸ್ ಇದೆ ಅಂತ ಹೇಳಿದ್ರೆ ಸೆಕ್ಷನ್ 55ನಲ್ಲಿ ಹೇಳಿದ ಹಾಗೆ ಏನು ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ ಆ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡ್ ಶುಡ್ ಬಿ ಈಕ್ವಲ್ ಟು ದಿ ಲಯಬಿಲಿಟಿ ಸೈಡ್. ಯಾವಾಗಲೂ ನಮಗೆ ಅಸೆಟ್ ಸೈಡು ಲಯಬಿಲಿಟಿ ಸೈಡ್ಗೆ ಈಕ್ವಲ್ ಆಗಿರಬೇಕು ಅಂತ. ಸೊ ಡಿವಿಸಬಲ್ ಪ್ರಾಫಿಟ್ ಏನು ರಿಸರ್ವ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್, ಜನರಲ್ ರಿಸರ್ವ್, ಯಾವುದೋ ಒಂದು ರಿಸರ್ವಿಂದ ನಾವು ಏನು ರೀಪೇಮೆಂಟನ್ನು ಮಾಡಿರ್ತೀವಿ ಆ ರೀಪೇಮೆಂಟ್ ಮಾಡಿದ್ರಿಂದಾಗಿ ಆ ರಿಸರ್ವ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಮಾಡಬೇಕು ಅನ್ನೋದು ಸೆಕ್ಷನ್ 55ನಲ್ಲಿ ಹೇಳಿದಂಥ ರೂಲ್ಸ್ ಆಗಿದೆ. ಸೊ ಸೆಕ್ಷನ್ 55ನಲ್ಲಿ ಹೇಳಿದ ಹಾಗೆ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್. ರಿಡಂಪ್ಷನ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ ಫ್ರೆಶ್ ಇಶ್ಯೂ ಆರ್ ಡಿವಿಸಬಲ್ ಪ್ರಾಫಿಟ್ಸ್. ದೆನ್ ಔಟ್ ಆಫ್ ಡಿವಿಸಬಲ್ ಪ್ರಾಫಿಟ್, ಯಾವುದು ಡಿವಿಸಬಲ್ ಪ್ರಾಫಿಟಿಂದ ಟ್ರಾನ್ಸ್ಫರ್ ಮಾಡಿರ್ತೀವಿ ಆ ಅಮೌಂಟನ್ನು ಶುಡ್ ಬಿ ಟ್ರಾನ್ಸ್ಫರ್ ಟು ದಿ CRR ಅಕೌಂಟ್, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ ಅಕೌಂಟ್ ಅಂತ. ದೆನ್ ಫೋರ್ತ್ ಒನ್, ರಿಡಂಪ್ಷನ್ ಅಟ್ ಪಾರ್ ಆರ್ ಅಟ್ ಪ್ರೀಮಿಯಮ್. ರಿಡಂಪ್ಷನ್ ಮಾಡುವಾಗ, ರೀಪೇಮೆಂಟನ್ನು ಮಾಡುವಾಗ ಇಟ್ ಮೇ ಬಿ ಅಟ್ ಪಾರ್
ಅಟ್ ಪ್ರೀಮಿಯಂ. ಅಟ್ ಪಾರ್ನಲ್ಲಿ ಸೇಮ್ ವ್ಯಾಲ್ಯೂನಲ್ಲಿ ಫೇಸ್ ವ್ಯಾಲ್ಯೂನಲ್ಲಿ ಇಶ್ಯೂ ಮಾಡ್ಬೋದು, ಆರ್ ಮೋರ್ ದ್ಯಾನ್ ದಿ ಫೇಸ್ ವ್ಯಾಲ್ಯೂ ಅಟ್ ಪ್ರೀಮಿಯಮಲ್ಲಿ ನಾವು ಇಶ್ಯೂ ಮಾಡ್ಬೋದು, ನಾಟ್ ಎಟ್ ಡಿಸ್ಕೌಂಟ್ ಅಂತ. ಏನು ನಮಗೆ ಅಮೌಂಟ್ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಅಂತ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ನ, ಅದನ್ನು ರೀಪೇಮೆಂಟ್ ಮಾಡುವಾಗ ಡಿಸ್ಕೌಂಟಲ್ಲಿ ಮಾಡಬಾರ್ದು, ಓನ್ಲಿ ಅಟ್ ಎ ಪಾರ್ ಅಟ್ ಎ ಪ್ರೀಮಿಯಂ ಅಂತ. ಸೊ ಇದಿಷ್ಟು ಏನು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಸೆಕ್ಷನ್ 55ನಲ್ಲಿ ಹೇಳಿದ ಹಾಗೆ. ಸೊ ಇನ್ನೊಂದಿದೆ ಏನು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಏನು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರೀಮಿಯಂನಲ್ಲಿ ಇಶ್ಯೂ ಮಾಡಿದರೆ ಇಲ್ಲಿ ನಾವು ಹೇಳ್ಕೊಂಡ್ವಿ ಅಟ್ ಪಾರ್ ಆರ್ ಎಟ್ ಪ್ರೀಮಿಯಂ ಅಂತ. ಎಟ್ ಪಾರಲ್ಲಿ ಇಶ್ಯೂ ಮಾಡ್ಬೋದು, ಆರ್ ಎಟ್ ಪ್ರೀಮಿಯಮಲ್ಲಿ ರಿಡಂಪ್ಷನನ್ನು ಮಾಡಬಹುದು. ಪ್ರೀಮಿಯಮಲ್ಲಿ ಎಲ್ಲಾದರೂ ರಿಡಂಪ್ಷನನ್ನು ಮಾಡಿದ್ರೆ ಆ ಪ್ರೀಮಿಯಂ ಅಮೌಂಟನ್ನು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸನ್ನು ಯಾವುದರಿಂದ ಪೇ ಮಾಡಬಹುದು ಅಂದರೆ ಅಟ್ ದ ಡಿವಿಸಬಲ್ ಪ್ರಾಫಿಟ್ ಆರ್ ಸೆಕ್ಯೂರಿಟೀಸ್ ಪ್ರೀಮಿಯಂ. ಡಿವಿಸಬಲ್ ಪ್ರಾಫಿಟ್ನಿಂದ ರೀಪೇ ಮಾಡಬಹುದು ಅಥವಾ ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ರೀಪೇಮೆಂಟನ್ನು ಮಾಡಬಹುದು ಅಂತ. ಸೊ ಇದಿಷ್ಟು ಇನ್ನು ಸೆಕ್ಷನ್ 55ನಲ್ಲಿ ಹೇಳಿದ ಹಾಗೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅಂತ.